ನಮಸ್ಕಾರ. ವೆಲ್ಕಮ್ ಟು ಗೌಡ್ರ ಮನೆ ಯೂಟ್ಯೂಬ್ ಚಾನಲ್. ನಾವು ಇವತ್ತು ಚಿಕನ್ ಬಿರಿಯಾನಿ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೇವೆ. ಫಸ್ಟಿಗೆ ಸ್ಟವ್ ಹಚ್ಚಿ ನೀರು ಕಾಯ್ಲಿಕ್ಕೆ ಇಡಬೇಕು. ಆಮೇಲೆ 6 ಲವಂಗ, 2 ಚಕ್ಕೆ, ಆಮೇಲೆ 2 ಸ್ಟಾರ್ ಹಾಕಿ ನೀರು ಚೆನ್ನಾಗಿ ಕಾದ್ಮೇಲೆ ಈ ತೆಗೆದುಕೊಂಡಿರುವಂಥ ಆಮೇಲೆ ಅದಕ್ಕೆ ಉಪ್ಪು ಸೇರಿಸಿ ಇದನ್ನು ಮುಚ್ಚಬೇಕು. ನೀರು ಚೆನ್ನಾಗಿ ಬಿಸಿ ಆಗಿದ ಮೇಲೆ ರೈಸ್ನ ಹಾಕಬೇಕು. ರೈಸ್ ಹಾಕಿದ ಮೇಲೆ ಮುಚ್ಚಳ ಮುಚ್ಚಿ ರೈಸ್ ಕುದಿ ಬರ್ತಾ ಇರ್ತದೆ. ಚೆನ್ನಾಗಿ ಕುದೀತಾ ಇದೆ ನೋಡಿ. ಈ ಥರ ಕುದ್ದು ಬಂದ ಮೇಲೆ ರೈಸ್ ಬೆಂದಿದೆಯಾ ಅಂತ ಚೆಕ್ ಮಾಡಬೇಕು. ರೈಸ್ ಆಲ್ಮೋಸ್ಟ್ ಬೆಂದಿದೆ ಅಂತ ಕಾಣಿಸ್ತಿದೆ. ಸೊ ನಾವೀಗ ಏನು ಮಾಡ್ತಿದ್ದೀವಿ ಅಂದರೆ ಇದನ್ನು ತೆಗೆದು ನೀರು ಸಪ್ರೇಟ್ ಮಾಡ್ತೀವಿ. ನೀವು ನೋಡ್ತಾ ಇರ್ಬೋದು, ರೈಸ್ ಬೆಂದಿದೆ. ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಬೇರೆ ಬೌಲ್ ತಗೊಂಡು ಅದರಲ್ಲಿ ಅರ್ಧ kg ಚಿಕನ್ನ ಆ್ಯಡ್ ಮಾಡಿ ಅದಕ್ಕೆ ಬಿರಿಯಾನಿ ಮಸಾಲ, ಅರಶಿನ ಹುಡಿ, ಆಮೇಲೆ ಉಪ್ಪು, ಮೊಸರು ಇಷ್ಟೆಲ್ಲ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಮ್ಯಾರಿನೇಷನ್ಗೆ ಇಡಬೇಕು. ಮಿನಿಮಮ್ ಒಂದು ಅರ್ಧ ಗಂಟೆ ಆದರೂ ಫ್ರಿಜ್ಜಲ್ಲಿಟ್ಟರೆ ಒಳ್ಳೆ ಟೇಸ್ಟ್ ಬರ್ತದೆ. ಮೆಣಸು ಸಹ ಆ್ಯಡ್ ಮಾಡ್ತಾ ಇದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡಿ ಕಲಸಿ ಫ್ರಿಜ್ಜಲ್ಲಿಟ್ಟರೆ ಒಳ್ಳೆ ಮ್ಯಾರಿನೇಷನ್ ಆಗಿ ಚಿಕನ್ ಒಳ್ಳೆ ಟೇಸ್ಟ್ ಬರ್ತದೆ. ತೋರಿಸ್ತದೆ ನೋಡಿ. ಈಗ ರೋಸ್ ವಾಟರ್ ತಗೊಂಡು ಅದಕ್ಕೆ ಸ್ವಲ್ಪ ಕೇಸರಿ ಹಾಕಿ ನೀರಲ್ಲಿ ಹಾಕಿಡಬೇಕು. ಇದೊಂದು ಅರ್ಧ ಗಂಟೆ ಇಟ್ಟರೆ ಚಿಕನ್ ಬಿರಿಯಾನಿಗೆ ಲಾಸ್ಟಿಗೆ ರೈಸ್ ಮೇಲೆ ಹಾಕಿದರೆ ಒಳ್ಳೆ ಫ್ಲೇವರ್ ಬರ್ತದೆ. ಈಗ ಒಂದು ಪಾತ್ರೆ ತಗೊಂಡು ಅದಕ್ಕೆ ಮಸಾಲೆಗೆ ಕಡಿಲಿಕ್ಕೆ ರೆಡಿ ಮಾಡ್ತಾ ಇದ್ದೇವೆ. ಶುಂಠಿ ಹಾಕಿದ್ದೇನೆ, ಸ್ಟಾರ್, ಲವಂಗ, ಆಮೇಲೆ ಬೆಳ್ಳುಳ್ಳಿ, ಆಮೇಲೆ ಕ್ಯಾಶ್ಯೂ ನಟ್ಸ್ ಇದನ್ನು ಹಾಕಿ ಚೆನ್ನಾಗಿ ಹುರಿದು ಮೆಣಸಿನಕಾಯಿ, ಆಮೇಲೆ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿ ಬಾಡವರೆಗೆ ಇದನ್ನು ಫ್ರೈ ಮಾಡಬೇಕು. ಈರುಳ್ಳಿ ಆ್ಯಡ್ ಮಾಡ್ತಾ ಇದ್ದೀನಿ, ಟೊಮೆಟೊ, ಇದನ್ನು ಸ್ವಲ್ಪ ಫ್ರೈ ಮಾಡಿ ನೋಡಿ. ಇದನ್ನು ಮಿಕ್ಸರ್ ಗ್ರೈಂಡರಲ್ಲಿ ಹಾಕಿ ಚೆನ್ನಾಗಿ ನೈಸ್ ಆಗೋ ತನಕ ಗ್ರೈಂಡ್ ಮಾಡಬೇಕು. ನೋಡಿ ಇವಾಗ ಚೆನ್ನಾಗಿ ಗ್ರೈಂಡ್ ಆಗಿದೆ. ಇಷ್ಟು ನೈಸ್ ಆಗಿರಬೇಕು. ನಾನು ತೋರಿಸ್ತಾ ಇದ್ದೀನಿ ನೋಡಿ. ಇನ್ನೊಂದು ಪಾತ್ರೆ ತಗೊಂಡು ಅದಕ್ಕೆ ತುಪ್ಪ ಹಾಕಿ ಆಮೇಲೆ ಇದಕ್ಕೆ ಗಸಗಸೆ, ಆಮೇಲೆ ಬಡೆ ಸೊಪ್ಪು, ಈರುಳ್ಳಿ ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಈರುಳ್ಳಿ ಗೋಲ್ಡನ್ ಕಲರ್ ಬರಬೇಕು, ಅಲ್ಲೇ ತನಕ ಫ್ರೈ ಮಾಡಬೇಕು. ಗೋಲ್ಡನ್ ಕಲರ್ ಬಿರಿಯಾನಿ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಚೆನ್ನಾಗಿ ಫ್ರೈ ಮಾಡ್ತಾ ಇರಬೇಕು. ನೀವು ಎಷ್ಟು ಫ್ರೈ ಮಾಡ್ತೀರಾ ಅಷ್ಟು
ಚೆಂದಾಗಿ ಒಳ್ಳೆಯದಾಗ್ತದೆ, ಒಳ್ಳೆ ಟೇಸ್ಟ್ ಬರ್ತದೆ ಬಿರಿಯಾನಿ. ನಿಮಗೆ ವಿಡಿಯೋದಲ್ಲಿ ಗೊತ್ತಾಗೋದಿಲ್ಲ, ಇಲ್ಲಿ ಮಾತ್ರ ಒಳ್ಳೆ ಸ್ಮೆಲ್ ಬರ್ತಾ ಇದೆ ಈ ಬಿರಿಯಾನಿದು. ಇವಾಗ ನಾನು ಕಸೂರಿ ಮೇಥಿ ಹಾಕ್ತಾ ಇದ್ದೀನಿ. ಕಸೂರಿ ಮೇಥಿಯಾಗಿ ಸ್ವಲ್ಪ ಫ್ರೈ ಮಾಡಬೇಕು. ಈರುಳ್ಳಿ ಎಲ್ಲ ಗೋಲ್ಡನ್ ಬ್ರೌನ್ ಕಲರ್ಗೆ ಬಂದಿದೆ. ಇವಾಗ ನಾವು ಮ್ಯಾರಿನೇಟ್ ಮಾಡಿರುವಂಥ ಚಿಕನ್ನ ಆ್ಯಡ್ ಮಾಡಬೇಕು. ಚಿಕನ್ನ ಆ್ಯಡ್ ಮಾಡಿ ಚೆನ್ನಾಗಿ ಒಂದು ಮಿಕ್ಸ್ ಕೊಡಬೇಕು ಇದಕ್ಕೆ. ನೋಡಿ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ ಚಿಕನ್. ಇವಾಗ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ಚಿಕನ್ ಚೆನ್ನಾಗಿ ಬೇಯಬೇಕು. ಫಸ್ಟಿಗೆ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಡಿ ಫ್ಲೇಮ್ನ. ಆಮೇಲೆ ಒಂದು 10 ಮಿನಿಟ್ಸ್ ಆದಮೇಲೆ ನೀರು ಬಿಡಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆಮೇಲೆ ನೀವು ಲೋ ಫ್ಲೇಮಲ್ಲಿ ಹಾಕಿ ಒಂದು 15 ನಿಮಿಷ ಇಟ್ಟರೆ ಈ ಚಿಕನ್ ಚೆನ್ನಾಗಿ ಸ್ಮೂತಾಗಿ ಬೇಯ್ತದೆ. ಅದೇ ಟೈಮಲ್ಲಿ ನಾನು ಗ್ರೈಂಡ್ ಮಾಡಿರುವಂಥ ಮಿಕ್ಸನ್ನ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಏನಕ್ಕೆ ಅಂದರೆ ಚಿಕನ್ ಚೆನ್ನಾಗಿ ಎಳೀತದೆ, ಮಸಾಲದಲ್ಲಿ ಬೆಂದರೆ ಒಳ್ಳೆ ಟೇಸ್ಟ್ ಬರ್ತದೆ ಚಿಕನ್ ಅದಕ್ಕೆ. ಆಮೇಲೆ ಅದು ಬೇಯ್ತಾ ಆದಮೇಲೆ ನೀವು ನಿಂಬೆ ರಸನ ಆ್ಯಡ್ ಮಾಡಬೇಕು. ಮತ್ತು ನಿಂಬೆ ಇದ್ದರೆ ಆ್ಯಡ್ ಮಾಡ್ಬೋದು, ಇಲ್ಲಾಂದರೆ ಪರವಾಗಿಲ್ಲ, ತೊಂದರೆ ಇಲ್ಲ. ಆಮೇಲೆ ನಾವು ರೈಸು ಸಪ್ರೇಟಾಗಿ ಮಾಡ್ಕೊಂಡಿದ್ದೀವಲ್ವ, ಆ ರೈಸನ್ನ ಇದಕ್ಕೆ ಲೇಯರ್ ಆಗಿ ಆ್ಯಡ್ ಮಾಡ್ತಾ ಹೋಗಬೇಕು. ನೋಡಿ ಇದನ್ನು ಈ ಥರ ಒಂದು ಫಸ್ಟಿಗೆ ರೈಸ್ ಹಾಕಿದ ಮೇಲೆ ಚಿಕನ್ದು ಬಿರಿಯಾನಿ ಮಿಕ್ಸ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಆ್ಯಡ್ ಮಾಡಬೇಕು. ಫೈನಲಿ ಏನು ಮಾಡ್ತೀವಿ ಅಂದರೆ ನಾವು ರೋಸ್ ವಾಟರ್ ಮಿಕ್ಸ್ ಮಾಡಿದ್ದೆ ಅಲ್ವಾ ಕೇಸರಿ ಜೊತೆ, ಅದನ್ನು ಇಲ್ಲಿ ಆ್ಯಡ್ ಮಾಡ್ತೇವೆ. ಆಮೇಲೆ ಈ ರೈಸು ಮತ್ತು ಇದೆಲ್ಲ ನಮ್ಮ ಮಸಾಲ ಸೇರಿಸಿದ್ದೀವಿ. ನೀವೀಗ ನೋಡ್ಬೋದು ಬಿರಿಯಾನಿ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಅಂತ. ಟೇಸ್ಟು ಕೂಡ ಅಷ್ಟೇ ಒಳ್ಳೆಯದಾಗಿದೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.